ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಕುಂಬಳಕಾಯಿಂದ ಹಸಿರು ಕುಂಬಳಕಾಯಿ ಫ್ರೆಂಡ್ಸ್, ಇದು ಊರಿಂದ ತಂದಿದ್ದು. ಇದರಲ್ಲಿ ಒಂದು ಪಲ್ಯ ಮಾಡೋಣ, ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು 6ರಿಂದ 7 ಹಸಿಮೆಣಸಿನ್ಕಾಯಿ. ಇದು ನೋಡಿ ಅರ್ಧ ಕೆಜಿಗಿಂತ ಜಾಸ್ತಿ ಇದೆ ಕುಂಬಳಕಾಯಿ, ಹಸಿರು ಕುಂಬಳಕಾಯಿ ಫ್ರೆಂಡ್ಸ್. ಇದು ಸ್ಪೈಸಸ್ ಎಲ್ಲ ಇದೆ ಇಲ್ಲಿ, ಏನೇನು ಬೇಕು ಅಂತ ನಾನು ಹೇಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಣ್ಣೆ ತೊಗೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಸಾಸಿವೆ ಎಣ್ಣೆನೇ ಹಾಕೋಣ ಫ್ರೆಂಡ್ಸ್. ಸಾಸಿವೆ ಎಣ್ಣೆ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಪಲ್ಯ. ಎಣ್ಣೆ ಕಾಯ್ತಾ ಇದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಈಗ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ ಕುಂಬಳಕಾಯಲ್ಲಿ ನಮ್ಮ ಅತ್ತೆ ಅಮ್ಮ ಎಲ್ಲ ಉಪ್ಸಾರು ಮಾಡ್ತಾಯಿದ್ರು ಫ್ರೆಂಡ್ಸ್. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ ಬೆಳ್ಳುಳ್ಳಿ. 3ರಿಂದ 4 ಎಸಳು, 2 ಈರುಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ. ಎಷ್ಟು ಚೆನ್ನಾಗಿತ್ತು. ಚಪಾತಿ ಮಾಡ್ಕೊಂಡಿದ್ದೆ ನಾನು ಇದ್ರ ಜೊತೆಗೆ. 3ರಿಂದ 4 ನಿಮಿಷ ಈರುಳ್ಳಿ ಕೆಂಪಾಗಲಿ. ಈಗ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ಥರ ಮಾಡಿ ನೋಡಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ, ಹಿಂಗೆ ಹಾಕ್ಕೊಳ್ಳೋಣ. ನೋಡಿ, ಇದೊಂದು 5 ಹಸಿಮೆಣ್ಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ. ಖಾರ ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್. ನೀವು ಇನ್ನೂ ಖಾರ ತಿಂತೀರಾ ಅಂತಂದರೆ ಇನ್ನೊಂದು 2 ಮೆಣಸಿನ್ಕಾಯಿ ನಿಮ್ಮ ಇಷ್ಟ, ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಕೆಂಪಾಗ್ತಾಯಿದೆ ಈರುಳ್ಳಿ, ಒಂದು 3 ನಿಮಿಷ ಬಿಟ್ಬಿಡೋಣ. ಈಗ ನೋಡಿ, ಅರಿಶಿನ ಹಾಕೋತಾ ಇದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇದು 3 ಥರ 4 ಥರ ಪಲ್ಯ ಮಾಡ್ಬೋದು ಫ್ರೆಂಡ್ಸ್. ಇದು ನಾನು ಈಗ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದು ಕಳೆಕಾಯಿ ಬೀಜನೂ ಹಾಕ್ಬೋದು, ಹುಚ್ಚಳು ಹಾಕ್ಬೋದು ಫ್ರೆಂಡ್ಸ್. ನೋಡಿ, ಕುಂಬಳಕಾಯಿ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಹುಚ್ಚಳು ಹಾಕ್ಬೋದು, ಹುರಿದ್ಬಿಟ್ಟು ಪುಡಿ ಮಾಡಿ ಹುಚ್ಚಳು ಹಾಕ್ಬೋದು, ತೆಂಗಿನಕಾಯಿ ತುರಿ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನೀಗ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಬೇಗ ಆಗಲಿ ಅಂತ. ಲೇಟಾಗಿದೆ ಇವತ್ತು ಆಲ್ರೆಡಿ. ತುಂಬ ಚೆನ್ನಾಗಿರುತ್ತೆ. ಈ ಕುಂಬಳಕಾಯಿಂದ ಉಪ್ಸಾರು ಮಾಡ್ಬೋದು ಫ್ರೆಂಡ್ಸ್. ಹಸಿ ಕಾಳು ಹಾಕಿ, ಹಸಿ ಅವರೆಕಾಯಿ, ಹಸುಂಡೆಕಾಯಿ ಎಲ್ಲ ಬರುತ್ತಲ್ಲ, ಇದು ಹಾಕಿ ಉಪ್ಸಾರು ಮಾಡ್ಬೋದು. ನಮ್ಮ ಅಮ್ಮ ಅತ್ತೆ ಎಲ್ಲ ಮಾಡೋರು, ತುಂಬ ಚೆನ್ನಾಗಿರೋದು. ಒಮ್ಮೆ ಟ್ರೈ ಮಾಡಿ. ನಾನು ಇದ್ರ ಜೊತೆಗೆ ಚಪಾತಿ ಮಾಡಿದ್ದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.